ಸೊ ಆಕ್ಚುಲಿ ನಾವು ಕಡೆ ಸಾರಿ ದೇವರ ನೀತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಯಾವ ರೀತಿ ನಮ್ಗೆ ಧರ್ಮಶಾಸ್ತ್ರದ ಮೂಲಕ ಆ, ನೀತಿ ಸಿಗುತ್ತಾ ಅಲ್ಲದೆ ನೀತಿ ಸಿಗುತ್ತಾ ಎಂಬತಕ್ಕಂತ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಆದ್ರೆ 23ನೇ ವಚನಕ್ಕೆ ಬರೋದೇ ಯಾವುದು? ಸೊ 23ನೇ ವಚನದಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನು ಅಂತ. ಸೊ ಹೆಚ್ಚು ಕಡಿಮೆ ಏನು ಇಲ್ಲ. ಸೊ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ ಎಂಬುದು ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತದೆ. ಹೆಚ್ಚು ಕಡಿಮೆ ಏನು ಇಲ್ಲ. ಅಂದ್ರೆ ದೇವರ ಮುಂದೆ ಯಾರು ಹೆಚ್ಚು ಇಲ್ಲ, ಯಾರು ಕಡಿಮೆನೂ ಇಲ್ಲ. ಸೊ ಯಹೂದ್ಯರಾಗಿರ್ಬಹುದು, ಗ್ರೀಕರಾಗಿರ್ಬಹುದು, ಕ್ರೈಸ್ತರಾಗಿರ್ಬಹುದು, ಅನ್ಯ ಜನರಾಗಿರ್ಬಹುದು, ಯಾರೇ ಆಗಿರ್ಲಿ, ಯಾರು ಹೆಚ್ಚು ಇಲ್ಲ, ಯಾರು ಕಡಿಮೆನೂ ಇಲ್ಲ. ಯಹೂದ್ಯರಾದ್ರು, ಗ್ರೀಕರಾದ್ರು, ಅನ್ಯ ಜನರಾದ್ರು, ಕ್ರೈಸ್ತರಾದ್ರು ಎಲ್ಲರೂ ಕೂಡ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ಅಪೊಸ್ತಲನಾದಂತ ಪೌಲ ಹೇಳ್ತಾ ಇದ್ದಾರೆ. ಅವಾಗ ಎಲ್ಲರೂ ಎಂಬತಕ್ಕಂತ ಆ ಪದದಲ್ಲಿ ಎಲ್ಲರೂ ಕೂಡ ಇನ್ಕ್ಲೂಡ್ ಆಗಿದ್ದಾರೆ. ಯಾವುದೇ ರಾಜ್ಯದವರಾಗಿರ್ಬಹುದು, ಯಾವುದೇ ದೇಶದವರಾಗಿರ್ಬಹುದು, ಯಾವುದೇ ಗೋತ್ರದವರಾಗಿರ್ಬಹುದು, ಯಾವುದೇ ಜನಾಂಗದವರಾಗಿರ್ಬಹುದು, ಸೊ ಯಾವುದೇ ಕಮ್ಯುನಿಟಿಗೆ ಸೇರಿದಂತವರಾಗಿರ್ಬಹುದು, ಎಲ್ಲರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಅವಾಗ ಅಪೊಸ್ತಲನಾದಂತ ಪೌಲ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ ಎಲ್ಲರೂ ಕೂಡ ನಾನು ಪಾಪ ಮಾಡಿದ್ದಾರೆ. ಸೊ ಅದ ಮೇಲೆ ದೇವರ ಮೇಲೆ ನಂಬಿಕೆ ಇಟ್ಟವರಾಗಿರ್ಬೋದು, ದೇವರ ಮೇಲೆ ನಂಬಿಕೆ ಇಡದೆ ಇರ್ತಕ್ಕಂಥವ್ರಾಗಿರ್ಬೋದು, ದೇವಾಲಯಗಳಿಗೆ ಹೋಗ್ತಕ್ಕಂಥವ್ರಾಗಿರ್ಬೋದು, ಪ್ರಾರ್ಥನಾ ಮಂದಿರಗಳಿಗೆ ಹೋಗ್ತಕ್ಕಂಥವ್ರಾಗಿರ್ಬೋದು, ಹೋಗದೆ ಇರುವವರಾಗಿರ್ಬೋದು, ಹಾಡಾಡಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರಿರ್ಬೋದು, ಮಾಡದೆ ಇರ್ತಕ್ಕಂಥವ್ರಿರ್ಬೋದು, ಹೆಚ್ಚು ಕಡಿಮೆ ಏನು ಇಲ್ಲ. ಸೊ ದೇವರ ಮುಂದೆ ಏನು ಹೆಚ್ಚು ಇಲ್ಲ, ಏನು ಕಡಿಮೆನೂ ಇಲ್ಲ. ಎಲ್ಲರೂ ಕೂಡ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ದಾರೆ ದೇವರ ವಾಕ್ಯ ಹೇಳ್ತಾರೆ. ಆಕ್ಚುಲಿ ಇದು ಸತ್ಯ. ಈ ಸತ್ಯ ನಮ್ಮ ಹೃದಯವನ್ನ ಮುಟ್ಟಬೇಕು. ಈ ಸತ್ಯ ನಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರ್ಬೇಕು. ಸೊ ಅಂದ್ರೆ ದೇವರ ಮುಂದೆ ಏನ್ ಹಲೋ ಹಲೋ ದೇವರ ಮುಂದೆ ಏನು ಡಿಸ್ಟಿಂಕ್ಷನ್ ಏನು ಇಲ್ಲ. ಸೊ ಈಗ ನಮ್ಮ ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಬೇರೆಯವ್ರಿಗಿಂತ ಉನ್ನತ ಸ್ಥಾನದಲ್ಲಿ ಅವರು ತೇರ್ಗಡೆಯನ್ನ ಹೊಂದಿದ್ದಾರೆ, ಭಿನ್ನವಾಗಿದ್ದಾರೆ. ಆದ್ರೆ ಪಾಪದ ವಿಷಯಕ್ಕೆ ಬರೋದೇ ಆದ್ರೆ ಸೊ ಎಲ್ಲರೂ ಕೂಡ ನಾನು ಪಾಪ ಮಾಡಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಆದ್ರೆ ಎಲ್ಲರೂ ಕೂಡ ಪಾಪ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ನೋವಾಗಬಹುದು. ಯಾಕೆ ಅಂತ ಹೇಳಿದ್ರೆ ನಾವೇನು ಕೊಲೆ ಮಾಡಿಲ್ಲ, ವ್ಯಭಿಚಾರ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ನಾವ್ ಹೇಗೆ ಪಾಪಿಗಳಾಗ್ತೇವೆ? ಅಂದ್ರೆ ಇಲ್ಲಿ ಪಾಪ ಎಂಬುದಾಗಿ ಹೇಳಿದ್ರೆ ನಾವೊಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಅದೇನು ಅಂತ ಹೇಳಿದ್ರೆ ದೇವರ ಮಹಿಮೆಯನ್ನ ಹೊಂದದೆ ಹೋಗ್ತಕ್ಕಂಥ, ದೇವರ ಮಹಿಮೆಯನ್ನ ಕಳ್ಕೊಳ್ತಕ್ಕಂಥದ್ದು, ದೇವರ ಮಹಿಮೆಯಿಂದ ಕಡಿಮೆ ಬರ್ತಕ್ಕಂಥದಕ್ಕೆ ಪಾಪ ಎಂಬುದಾಗಿ ಹೇಳ್ತಕ್ಕಂಥ. ಅದಕ್ಕೆ ಫಾಲಿಂಗ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್ ಎಂಬುದಾಗಿ ಅಪೊಸ್ತಲನಾದಂತ ಪೌಲ ಹೇಳ್ತಕ್ಕಂಥ. ಎಲ್ಲರೂ ಪಾಪ ಮಾಡಿದ್ದಾರೆ. ಪಾಪ ಏನನ್ನ ಸೂಚಿಸ್ತೈತೆ ಅಂತ ಹೇಳಿದ್ರೆ ದೇವರ ಮಹಿಮೆಯನ್ನ ಕಳ್ಕೊಳ್ತಕ್ಕಂಥದ್ದು, ದೇವರ ಮಹಿಮೆಯಿಂದ ದೂರ ಆಗ್ತಕ್ಕಂಥದ್ದು, ದೇವರ ಮಹಿಮೆಯನ್ನ ಹೊಂದದೆ ಹೋಗ್ತಕ್ಕ ಸೂಚಿಸ್ತೈತೆ ಎಂಬುದಾಗಿ ಅಲ್ಲಿ ಹೇಳಲಾಗ್ತಕ್ಕಂಥ. ಈಗ ನಾನಾಗ್ಲಿ ನೀವಾಗ್ಲಿ ದೇವರ ಮಹಿಮೆಯನ್ನ ಹೊಂದದೆ ಹೋಗ್ತಾ ಇದ್ದೀರಾ? ದೇವರ ಮಹಿಮೆಯನ್ನ ಕಳ್ಕೊಳ್ತಾ ಇದ್ದೀರಾ? ಸೊ ದೇವರ ಮಹಿಮೆಯಿಂದ ನಾವು ದೂರ ಆಗ್ತಾ ಇದ್ದೀರಾ? ಸೊ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿ ಪಾಪ ಇದೆ. ನಾವು ಗೊತ್ತಿದ್ದೋ ಗೊತ್ತಿಲ್ದೇನೋ ಯಾವುದೋ ಪಾಪಗಳನ್ನ ನಾವು ಮಾಡ್ತಾ ಇದ್ದೀವಿ. ಪಾಪಕ್ಕೆ ಕಾರಣವಾದಂತ ಅಂಶಗಳು ಇದೆ ಎಂಬುದು ಅದು ಸೂಚಿಸ್ತದೆ. ಅವಾಗ ಪಾಪ ಏನ್ ಮಾಡ್ತೈತೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನನ್ನ ದೇವರ ಮಹಿಮೆಯನ್ನ ಕಳ್ಕೊಳ್ಳೋ ಹಾಗೆ ಮಾಡ್ಬಿಡುತ್ತೆ.
ಸೊ ದೇವರ ಮಹಿಮೆಯನ್ನ ನಾವು ಕಳ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ಸೊ ದೇವರ ಬಳಿಯಲ್ಲಿ ಅನ್ಯೂನತೆಯನ್ನ ಸಾಧಿಸ್ಲಿಕ್ಕೆ ಆಗದು. ಸೊ ದೇವರ ಬಳಿಯಲ್ಲಿ ಆ ಒಂದು ಫೆಲೋಶಿಪ್ ಅನ್ನ ಸಾಧಿಸ್ಲಿಕ್ಕೆ ಆಗದು. ಯಾಕಂತ ಹೇಳಿದ್ರೆ ಅದು ಮಹಿಮೆಯನ್ನ ಕಳ್ಕೊಂಡ್ಬಿಟ್ಟಿದೆ. ಸೊ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂತ ಹೇಳಿ, ಸೊ ನಾವ್ ಯಾವಾಗ್ಲೂ ಕೂಡ ದೇವರ ಸ್ಟ್ಯಾಂಡರ್ಡ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳಿ. ದೇವರ ಸ್ಟ್ಯಾಂಡರ್ಡ್ ಅಂತ ಹೇಳಿ, ದೇವರ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ 100%. ಸೊ ನಾವು ಒಂದು ವೇಳೆ ನಮಗೆ 80% ಸ್ಟ್ಯಾಂಡರ್ಡ್ ಇರಬಹುದು, 90% ಸ್ಟ್ಯಾಂಡರ್ಡ್ ಇರಬಹುದು, 99% ಸ್ಟ್ಯಾಂಡರ್ಡ್ ನಾವು ಮೇಂಟೈನ್ ಮಾಡ್ತಾ ಇರಬಹುದು. ಆದ್ರೆ ದೇವರು ಅದನ್ನ ಅಂಗೀಕರಿಸೋದಿಲ್ಲ. ಸೊ ನಾನು 99% ಕರೆಕ್ಟ್ ಆಗಿದ್ದೀನಿ, 99% ದೇವರ ಚಿತ್ತದ ಪ್ರಕಾರ ಜೀವಿಸ್ತಾ ಇದ್ದೀನಿ, 99% ನಾನು ದೇವರಿಗೆ ವಿಧೇಯನಾಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ 99% ದೇವರ ಅಂಗೀಕರಿಸೋದಿಲ್ಲ. ಯಾಕಂದ್ರೆ 1% ದೇವರ ಮಹಿಮೆಯನ್ನ ಕಳ್ಕೊಂಡಿದ್ದಕ್ಕೆ, 1% ದೇವರ ಮಹಿಮೆಯಿಂದ ದೂರ ಹೋಗಿರೋದಕ್ಕೆ, 1% ದೇವರ ಮಹಿಮೆಯನ್ನ ಹೊಂದದೇ ಇರೋದಕ್ಕೆ. ಸೊ ಆ 1% ಆ ದೇವರ ಒಂದು ಸ್ಟ್ಯಾಂಡರ್ಡ್ ಅನ್ನ ರೀಚ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇಲ್ಲ. ಅವಾಗ 1% ಇದ್ರೂ ಕೂಡ, ಆ 1% ಕೊರತೆ ಇದ್ರೂ ಕೂಡ ದೇವರ ಒಂದು ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡೋದೇ ಆದ್ರೆ ನಮ್ಮನ್ನ ಅದು ಅಂಗೀಕರಿಸ್ಕೊಳ್ಳೋದಿಲ್ಲ. ಒಂದ್ ವೇಳೆ ತೂಕ ಮಾಡೋದೇ ಆದ್ರೆ ಆ ತೂಕದಲ್ಲಿ ನಾವು ಕಡಿಮೆ ಬರ್ತೀವಿ. ತೂಕ ಯಾವಾಗ್ಲೂ ಸಮಾನವಾಗಿರ್ಬೇಕು. ಸೊ ಕಡಿಮೆ ಬಂತು ಅಂತ ಹೇಳಿದ್ರೆ ಸೊ ಅದರಲ್ಲಿ ಕೊರತೆ ಇದೆ ಎಂಬುದಾಗಿ ಸೂಚಿಸ್ತಕ್ಕಂಥ. ಸೊ ಅದಕ್ಕೇನೆ ನಾನು ಹೇಳ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತ ಹೇಳಿ, ನಾವು ಯಾವತ್ತೂ ಕೂಡ ನಮ್ಮನ್ನ ಬೇರೆ ಮನುಷ್ಯರೊಟ್ಟಿಗೆ ಕಂಪೇರ್ ಮಾಡಬಾರದು. ಯಾಕಂದ್ರೆ ನಾವ್ ಯಾವಾಗ್ಲೂ ಕೂಡ ಬೇರೆ ಮನುಷ್ಯರೊಟ್ಟಿಗೆ ಕಂಪೇರ್ ಮಾಡಿ ನಾವು ಸಮಾಧಾನ ಮಾಡ್ಕೊಳ್ತೀವಿ. ನಾನು ಅವನಿಗಿಂತ ಪರವಾಗಿಲ್ಲ ಬಿಡಪ್ಪ, ನಾನೇನು ಅವನಷ್ಟೇನಿಲ್ಲ ಬಿಡಪ್ಪ, ನಾನು ಅವನಿಗಿಂತ ಒಳ್ಳೆಯವನಪ್ಪ, ನಾನೇನಂತ ಪಾಪ ಮಾಡಿಲ್ಲಪ್ಪ ಅಂತ ಹೇಳಿ ನಾವು ನಮ್ಮನ್ನ ಮನುಷ್ಯರೊಟ್ಟಿಗೆ ಕಂಪೇರ್ ಮಾಡ್ಕೊಳ್ತೀವಿ. ಇವಾಗ ನಾನು 80% ಕರೆಕ್ಟ್ ಇರ್ಬೋದು, ಆದ್ರೆ ನಾನು ಯಾರ ಹತ್ರ ಕಂಪೇರ್ ಮಾಡ್ಕೊಳ್ತೀನಿ ಅಂದ್ರೆ ಒಂದು 50% ಕರೆಕ್ಟ್ ಇರೋರ ಹತ್ರ ಕಂಪೇರ್ ಮಾಡ್ಕೊಂಡ್ಬಿಡ್ತೀನಿ. ಆದ್ರೆ ನಾವು ಒಂದು ವಿಷಯ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ದೇವರು ನಮ್ಮನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ತನ್ನ ಸಾರೂಪ್ಯದಲ್ಲಿ. ದೇವರು ನಮಗೆ ಕೊಟ್ಟಿರ್ತಕ್ಕಂಥದ್ದು ತನ್ನ ಮಹಿಮೆಯನ್ನ. ದೇವರು ನನ್ನನ್ನ ನಿಮ್ಮನ್ನ ಕರೆದಿರ್ತಕ್ಕಂಥದ್ದು ಆತನ ಮಕ್ಕಳಾಗಿರೋದಕ್ಕಾಗಿ. ಆಗಿರೋದೇ ಆದ್ರೆ ತನ್ನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ, ತನ್ನ ಮಹಿಮೆಯನ್ನ ನಮಗೆ ಕೊಟ್ಟಿರ್ತಕ್ಕಂಥ, ತನ್ನ ಜೀವಶ್ವಾಸವನ್ನ ನಮ್ಮಲ್ಲಿ ಇಟ್ಟಿರ್ತಕ್ಕಂಥ, ತನ್ನ ಮಕ್ಕಳಾಗಿ ಜೀವಿಸೋದಕ್ಕಾಗಿ ನಮ್ಮನ್ನ ಕರೆದಿರ್ತಕ್ಕಂಥ ನಾವು ಬೇರೆಯವರೊಟ್ಟಿಗೆ ನಾವ್ ಯಾಕೆ ಕಂಪೇರ್ ಮಾಡ್ಕೊಳ್ಬೇಕು? ನಾನು ಅವನಿಗಿಂತ ಒಳ್ಳೆಯವನು, ನಾನು ಅವನಿಗಿಂತ ಬೆಟರು ಅಂತ ಹೇಳಿ ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಂಡು ಸಂತೋಷ ಪಡ್ತಕ್ಕಂಥದ್ದು ಎಷ್ಟು ಮಾತ್ರ ಸರಿ ಎಂಬುದಾಗಿ ನಮ್ಮನ್ನ ನಾವೇ ಪರಿಶೋಧನೆ ಮಾಡ್ಬೇಕು. ನಾವು ನಮ್ಮನ್ನ ದೇವರ ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡ್ಕೊಳ್ಬೇಕು. ಸೊ ದೇವರ ಸ್ಟ್ಯಾಂಡರ್ಡ್ ಎಲ್ಲಿ ನಾನು ಎಲ್ಲಿದ್ದೀನಿ, ಸೊ ದೇವರು ನನ್ನನ್ನ ಯಾವುದಕ್ಕಾಗಿ ಕರೆದಿದ್ದಾನೆ, ನಾನು ಏನಾಗೋದಕ್ಕಾಗಿ ಕರೆದಿದ್ದಾನೆ, ನಾನು ಯಾವ ರೀತಿ ಜೀವಿಸೋದಕ್ಕಾಗಿ ಕರೆದಿದ್ದಾನೆ, ನನ್ನಲ್ಲಿ ಇಟ್ಟಿರ್ತಕ್ಕಂಥ ಉದ್ದೇಶ ಏನು, ನನ್ನಲ್ಲಿ ಯಾಕೆ ನನ್ನನ್ನ ಈ ಲೋಕದಲ್ಲಿ ಇಟ್ಟಿರ್ತಕ್ಕಂಥದ್ದು. ಸೊ ಅದನ್ನ ನಾವು ಕಂಪೇರ್ ಮಾಡಿ ನೋಡ್ಕೊಳ್ಬೇಕು. ಸೊ ಕೆಲವರು ಕಡಿಮೆ ಪಾಪ ಮಾಡ್ತಾರೆ, ಕೆಲವರು ಹೆಚ್ಚು ಪಾಪ ಮಾಡ್ತಾರೆ. ಆದ್ರೆ ಕಡಿಮೆ ಪಾಪ ಮಾಡೋರ್ಗು ಹೆಚ್ಚು ಪಾಪ ಮಾಡಿರೋರ್ಗು ಏನಾದ್ರೂ ಹೆಚ್ಚು ಕಡಿಮೆ ಇದೆಯಾ ದೇವ್ರ ಮುಂದೆ? ಸೊ ಒಂದ್ ವೇಳೆ ಒಬ್ಬನು ಒಂದೇ ಒಂದು ಪಾಪ ಮಾಡಿರಬಹುದು, ಇನ್ನೊಬ್ನು 100 ಪಾಪ ಮಾಡಿರ್ಬಹುದು, ಇನ್ನೊಬ್ನು 1000 ಪಾಪ ಮಾಡಿರ್ಬೋದು. ಆದ್ರೆ ಆಗಿರೋದೇ ಆದ್ರೆ ಒಂದು ಪಾಪ ಮಾಡಿರೋವನ್ಗೂ 100 ಪಾಪ ಮಾಡಿರೋವನ್ಗೂ 1000 ಪಾಪ ಮಾಡಿರೋವನ್ಗೂ ದೇವರ ಮುಂದೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಒಂದು ವೇಳೆ
ದೇವರು ಏನಾದ್ರೂ ಶಿಕ್ಷೆ ಕೊಡೋದೇ ಆದ್ರೆ ಒಂದು ಪಾಪ ಮಾಡಿರುವವನಿಗೆ ಒಂಥರ, 100 ಪಾಪ ಮಾಡಿರೋವನಿಗೆ ಒಂಥರ, ಅಥವಾ 1000 ಪಾಪ ಮಾಡಿರೋವನಿಗೆ ಒಂಥರ ಇರುತ್ತೆ. ಈಗ ಒಂದು ಪಾಪ ಮಾಡಿರೋನು ನರಕಕ್ಕೆ ಹೋಗ್ಬೇಕು, 100 ಪಾಪ ಮಾಡಿರೋನು ನರಕಕ್ಕೆ ಹೋಗ್ಬೇಕು, 1000 ಪಾಪ ಮಾಡಿರೋನು ನರಕಕ್ಕೆ ಹೋಗ್ಬೇಕು. ಒಂದು ಪಾಪ ಮಾಡಿರುವವನು 2ನೇ ಮರಣಕ್ಕೆ ಯೋಗ್ಯನಾಗ್ತಾನೆ, 100 ಪಾಪ ಮಾಡಿರುವವನು 2ನೇ ಮರಣಕ್ಕೆ ಯೋಗ್ಯನಾಗ್ತಾನೆ, 1000 ಪಾಪ ಮಾಡಿರುವವನು 2ನೇ ಮರಣಕ್ಕೆ ಯೋಗ್ಯನಾಗ್ತಾನೆ. ಈಗ ಸಮುದ್ರದಲ್ಲಿ ಒಂದು ಹಡಗು ಹೋಗ್ತಾ ಇದೆ. ಈ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಒಂದು ಹಡಗಿಗೆ ಒಂದೇ ಒಂದು ರಂಧ್ರ, ಅಂದ್ರೆ ಒಂದೇ ಒಂದು ಹೋಲ್ ಇದೆ, ತೂತಿದೆ. ಸೊ ಇನ್ನೊಂದು ಹಡಗಿಗೆ 50 ರಂಧ್ರಗಳಿದಾವೆ, 50 ಹೋಲುಗಳಿದಾವೆ. ಅವಾಗ ಒಂದು ರಂಧ್ರ ಇರೋದಕ್ಕೂ 50 ರಂಧ್ರ ಇರೋದಕ್ಕೂ ವ್ಯತ್ಯಾಸ ಏನು? ಒಂದು ರಂಧ್ರ ಇದ್ರೂ ಕೂಡ ಹಡಗೊಳಗಡೆ ನೀರು ಹೋಗುತ್ತೆ, 50 ರಂಧ್ರ ಇದ್ರೂ ಕೂಡ ಹಡಗೊಳಗಡೆ ನೀರು ಹೋಗುತ್ತೆ. ಸೊ 2 ಹಡಗುಗಳು ಕೂಡ ಮುಳುಗೋಗ್ತದೆ. ಆದ್ರೆ ವ್ಯತ್ಯಾಸ ಇಷ್ಟೇನೆ, 2 ಕೂಡ ಪಾತಾಳ ಸೇರ್ತವೆ. ಒಂದು ಸ್ವಲ್ಪ ಬೇಗನೆ ಮುಳುಗ್ತೈತೆ, ಇನ್ನೊಂದು ಸ್ವಲ್ಪ ನಿಧಾನವಾಗಿ ಮುಳುಗ್ತೈತೆ. ಆದ್ರೆ 2 ಕೂಡ ಮುಳುಗೋಗ್ತವೆ, 2 ಕೂಡ ಪಾತಾಳ ಸೇರೇ ಸೇರ. ಅದರಿಂದ ಒಂದು ರಂಧ್ರ ಇದೆ ಅಂತ ಹೇಳಿ ಸಮುದ್ರದಲ್ಲಿ ಆರಾಮಾಗಿ ಹಡಗು ಪ್ರಯಾಣ ಮಾಡೋದಕ್ಕಾಗೋದಿಲ್ಲ. ಸೊ ಅದೇ ತರನೇ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಒಂದು ರಂಧ್ರ ಅಥವಾ ಒಂದು ಹೋಲು 1000 ರಂಧ್ರಗಳಿಗೆ ಸಮಾನ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಒಂದೇ ಒಂದು ಪಾಪ 1000 ಪಾಪಗಳಿಗೆ ಸಮಾನ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಆ ರೀತಿ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ, ಸೊ ನಾವು ಪಾಪದ ಜೊತೆನಲ್ಲಿ ಆಟ ಆಡ್ತಾ ಇದ್ದೀವಿ. ಸೊ ಪಾಪವನ್ನ ನಾವು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಪಾಪ ಅಂದ್ರೆ ನಮ್ಗೇನು ಅಲ್ಲ. ಸೊ ಪಾಪ ಮಾಡಿದ್ರು ಕೂಡ ನಮ್ಮ ಮನಸ್ಸಾಕ್ಷಿ ಚುಚ್ತಾ ಇಲ್ಲ, ನಮ್ಮೇನು ಭಯ ಪಡ್ತಾ ಇಲ್ಲ, ಮುಜುಗರ ಆಗ್ತಾ ಇಲ್ಲ, ದುಃಖ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ದೇವರ ಮಹಿಮೆಯನ್ನ ಕಳ್ಕೊಂಡಿದ್ದೇವೆ, ದೇವರ ಮಹಿಮೆಯಿಂದ ಬಿದ್ದು ಹೋಗಿದ್ದೇವೆ, ದೇವರ ಒಂದು ಅನ್ಯೋನ್ಯತೆಯಲ್ಲಿ, ದೇವರ ಒಂದು ಫೆಲೋಶಿಪ್ ಅಲ್ಲಿ ಎಲ್ಲೋ ಅಡಚಣೆ ಉಂಟಾಗಿದೆ ಅಂತ ಹೇಳಿ ಅದರ ಅರ್ಥ. ಸೊ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ, ಸೊ ಎಲ್ರು ಕೂಡ ಪಾಪ ಮಾಡಿದ್ದಾರೆ, ಏನು ಹೆಚ್ಚು ಕಡಿಮೆ ಇಲ್ಲ. ಪಾಪ ಮಾಡಿರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ಎಲ್ರು ಕೂಡ ದೇವರ ಮಹಿಮೆಯನ್ನ ಕಳ್ಕೊಂಡಿದ್ದಾರೆ. ಅವಾಗ ಪಾಪ ಅಂದ್ರೆ ಏನಪ್ಪಾ ಅಂದ್ರೆ ದೇವರ ಮಹಿಮೆಯನ್ನ ಕಳ್ಕೊಳ್ಳುವಂಥದ್ದು. ಪಾಪ ದೇವರ ಮಹಿಮೆಯಿಂದ ಮನುಷ್ಯನನ್ನ ಕೆಳಗೆ ದಬ್ಬುತ್ತೆ. ಅದನ್ನ ನಾವು ಅರ್ಥ ಮಾಡಿ 24ನೇ ವಚನಕ್ಕೆ ನಾವು ಬರೋದೇ ಆದ್ರೆ, 24ನೇ ವಚನದಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನಪ್ಪ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥ. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತವಾದ ಕೃಪೆಯಿಂದಲೇ ಎಂಬುದಾಗಿ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ದೇವರು ಒಬ್ಬ ವ್ಯಕ್ತಿಯನ್ನ ಯಾವ ರೀತಿಯಾಗಿ ನೀತಿವಂತನೆಂದು ನಿರ್ಣಯಿಸ್ತಾರೆ. ಇವಾಗ ದೇವರು ಒಬ್ಬ ವ್ಯಕ್ತಿಯನ್ನ ನೀತಿವಂತನಾಗಿ ಯಾರನ್ನ ಘೋಷಿಸ್ತಾರೆ, ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗೋದಕ್ಕೆ ಸಾಧ್ಯ. ಸೊ ಅದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಾರೆ. ಸೊ ದೇವರು ಒಬ್ಬ ವ್ಯಕ್ತಿಯನ್ನ ಯಾವ ರೀತಿ ಪಾಪಗಳಿಂದ ವಿಮೋಚಿಸ್ತಾನೆ ಅಥವಾ ಯಾವ ರೀತಿ ಪಾಪಗಳನ್ನ ಕ್ಷಮಿಸ್ತಾನೆ, ಅಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಒಬ್ಬ ವ್ಯಕ್ತಿಯನ್ನ ಅವನ ಪಾಪಗಳಿಂದ ರಕ್ಷಣೆಯನ್ನ ಕೊಡ್ತಾನೆ,
ಎಂಬತಕ್ಕಂಥದ್ದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ರೀತಿಯಲ್ಲಿ ಹೇಳೋದೇ ಆದ್ರೆ, ನರಕಕ್ಕೆ, ಬೆಂಕಿಯ ಕೆರೆಗೆ ಪಾತ್ರನಾಗಿರುವಂತ ಮನುಷ್ಯನನ್ನ ದೇವರು ಹೇಗೆ ಅದರಿಂದ ರಕ್ಷಿಸ್ತಾನೆ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಾರೆ. ಮೊದಲನೇದಾಗಿ ಈ ವಾಕ್ಯ ಹೇಳೋದೇನಂತ ಹೇಳಿದ್ರೆ, ದೇವರ ಉಚಿತವಾದ ಕೃಪೆಯಿಂದಲೇ ಎಂಬುದಾಗಿ. ಸೊ ಅವರು ನೀತಿವಂತರೆಂದು ನಿರ್ಣಯ ಹೊಂದತಕ್ಕಂಥದ್ದು ಸೊ ದೇವರ ಒಂದು ಉಚಿತವಾದ ಕೃಪೆ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಾರೆ. ದೇವರು ಮನುಷ್ಯರನ್ನ ರಕ್ಷಿಸ್ತಕ್ಕಂಥದ್ದು, ಸೊ ಅವರನ್ನ ನೀತಿವಂತರನ್ನಾಗಿ ನಿರ್ಣಯಿಸ್ತಕ್ಕಂಥದ್ದು ಆತನ ಅಪಾರವಾದಂತ ಉಚಿತವಾದಂತ ಕೃಪೆಯಿಂದ ಎಂಬುದು. ಎರಡನೇದಾಗಿ ಇಲ್ಲಿ ವಚನ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನನ್ನ ನೀತಿವಂತನನ್ನಾಗಿ ನಿರ್ಣಯಿಸ್ತಕ್ಕಂಥದ್ದು, ಒಬ್ಬ ಮನುಷ್ಯನನ್ನ ರಕ್ಷಣೆಗೆ ನಡೆಸ್ತಕ್ಕಂಥದ್ದು ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು ಎಂದು. ಆಗ ಎರಡು ಕಾರ್ಯಗಳು ಏನೇನು? ಸೊ ಒಬ್ಬನ ನೀತಿವಂತನಾಗಿ ನಿರ್ಣಯ ಹೊಂದತಕ್ಕಂಥದ್ದು ದೇವರ ಉಚಿತವಾದಂತ ಕೃಪೆ. ಸೊ ಒಬ್ಬ ವ್ಯಕ್ತಿಯ ಪಾಪಗಳನ್ನ ಕ್ಷಮಿಸ್ತಕ್ಕಂಥದ್ದು, ಪಾಪ ವಿಮೋಚನೆ ಸಿಗ್ತಕ್ಕಂಥದ್ದು ಯೇಸು ಕ್ರಿಸ್ತನಿಂದ ಉಂಟಾಗಿರ್ತಕ್ಕಂಥ ಒಂದು ಕಾರ್ಯದ ಮೂಲಕ, ಯೇಸು ಕ್ರಿಸ್ತನ ಮೂಲಕವಾಗಿ. ಕೃಪೆ ಅಂದ್ರೆ ಏನು? ಕೃಪೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ರೀತಿನಲ್ಲಿ ಹೇಳೋದೇ ಆದ್ರೆ, ಸೊ ಬೇರೆ ಒಂದು ಅರ್ಥ ಕೂಡ ಇದೆ, ಅದು ನಾನು ಸುಮಾರು ಸಾರಿ ನಿಮ್ಮ ಹತ್ರ ಹೇಳಿದ್ದೀನಿ. ಆದ್ರೆ ಇಲ್ಲಿ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದೇ ಆದ್ರೆ, ದೇವರು ಒಳ್ಳೆಯವನು ಅಂತೇಳಿ ಅದರ ಅರ್ಥ. ದೇವರ ಕೃಪೆ ಅಂತ ಹೇಳಿದ್ರೆ ದೇವರು ಒಳ್ಳೆಯವನು ಅಂತ ಅದರ ಅರ್ಥ. ಮತ್ತೆ ಈ ಕೃಪೆ ಏನಪ್ಪಾ ಅಂತ ಹೇಳಿದ್ರೆ, ಉಚಿತವಾಗಿ ದೊರೆಯುವಂಥದ್ದು, ಉಚಿತವಾದ ಕೃಪೆ ಎಂಬುದಾಗಿ ಇಲ್ಲಿ ಹೇಳಿರ್ತಕ್ಕದ್ದು. ಸೊ ಅದಕ್ಕೇನು ಖರ್ಚು ಮಾಡ್ಬೇಕಾಗಿಲ್ಲ. ಸೊ ಈ ಕೃಪೆಯನ್ನ ಹೊಂದಲಿಕ್ಕೆ ನಾವೇನು ಮಾಡ್ಬೇಕಾಗಿಲ್ಲ, ಏನು ಸಾಧನೆ ಮಾಡಿ ತೋರಿಸ್ಬೇಕಾಗಿಲ್ಲ, ಏನು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ಬೇಕಾಗಿಲ್ಲ. ಸೊ ಇದನ್ನ ಪಡ್ಕೊಳ್ಳೋದಕ್ಕೆ ನಂಬಿಕೆ ಇರಬೇಕು, ನಂಬಿಕೆ ಇದ್ರೆ ಸಾಕು. ಸೊ ಅದಕ್ಕೆ ದೇವರ ಉಚಿತವಾದಂತ ಕೃಪೆ, ಈ ಕೃಪೆಯನ್ನ ಕೊಂಡುಕೊಳ್ಳಿಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಈ ಕೃಪೆಯನ್ನ ಗಳಿಸ್ಲಿಕ್ಕೆ ನಾವೇನಾದ್ರೂ ಮಾಡ್ತೀರಿ ಅಂತ ಹೋದ್ರೆ, ಏನು ಮಾಡಿದ್ರು ಕೂಡ ಈ ಕೃಪೆಯನ್ನ ಗಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ದೇವ್ರು ಏನ್ ಮಾಡ್ದ ಅಂತ ಹೇಳಿದ್ರೆ, ಈ ಕೃಪೆಯನ್ನ ಮನುಷ್ಯರು ಪಡ್ಕೊಳ್ಳೋದಕ್ಕೆ ಅಸಾಧ್ಯವಾಗಿರೋದ್ರಿಂದ ದೇವರು ಈ ಕೃಪೆಯನ್ನ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಅದನ್ನ ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು. ಅದು ಫ್ರೀ ಗಿಫ್ಟ್. ಅದು ದೇವರ ಕೃಪೆ ಎಂಬತಕ್ಕಂಥದ್ದು ಫ್ರೀ ಗಿಫ್ಟ್ ಅದು. ಸೊ ಇದು ನಾವು ಕೆಲವು ಮಾನದಂಡಗಳನ್ನ ಪಾಲಿಸೋದರ ಮೂಲಕ ದೊರೆಯುವಂಥದ್ದು, ನಾವು ಕೆಲವು ಒಳ್ಳೆ ಕಾರ್ಯಗಳನ್ನ ಮಾಡುವುದರ ಮೂಲಕ ಪಡ್ಕೊಳ್ತಕ್ಕಂಥದ್ದು. ಸೊ ನಾನು ಮತ್ತು ನೀವು ಈ ಉಚಿತವಾದ ಕೃಪೆಯನ್ನ ಯೇಸು ಕ್ರಿಸ್ತನು ನನಗಾಗಿ ಮತ್ತು ನಿಮಗಾಗಿ ಏನೆಲ್ಲ ಮಾಡಿದಾನೆ, ಆತನು ಹುಟ್ಟಿದಂದಿನಿಂದ ಪುನರುತ್ಥಾನ ಹೊಂದಿ ಪರಲೋಕದಲ್ಲಿ ಹೋಗಿ ತಂದೆಯ ಬಲಗಡೆಯಲ್ಲಿ ಅಸೀನನಾದ ಆ ಸಮಯದವರೆಗೂ ಏನೆಲ್ಲ ಕಾರ್ಯಗಳನ್ನ ಮಾಡಿದಾನೆ, ಆ ಕಾರ್ಯಗಳಲ್ಲಿ ನಂಬಿಕೆಯನ್ನ ಇಡುವುದರ ಮೂಲಕ ನಾವು ಇದನ್ನ ಪಡ್ಕೊಳ್ಬಹುದು. ಸೊ ಆ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆಯನ್ನ ಇಡುವುದರ ಮೂಲಕ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ದೇವರು ನಮ್ಮ ಪಾಪಗಳನ್ನ ಕ್ಷಮಿಸ್ತಾರೆ. ನನ್ನ ಪಾಪಗಳು ಮತ್ತು ನಿಮ್ಮ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ರು, ಹಿಮದಂತೆ ಬೆಳ್ಳಗಿದ್ರು ಕೂಡ ನಾವು ಈ ಯೇಸು ಕ್ರಿಸ್ತನಲ್ಲಿ, ಈ ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ನಂಬಿಕೆಯನ್ನ ಇಡುವುದರ ಮೂಲಕ ನಮ್ಮ ಪಾಪಗಳಿಂದ ಹಿಮದಂತೆ ನಮ್ಮನ್ನ ನಾವು ಬೆಳ್ಳಗೆ ತೊಳ್ಕೋಬಹುದು, ನಮ್ಮ ಪಾಪಗಳಿಂದ ಕ್ಷಮಾಪಣೆಯನ್ನ ಪಡ್ಕೊಳ್ಬಹುದು, ಮತ್ತೆ ದೇವರ ಮುಂದೆ ನಾವು ನೀತಿವಂತರಾಗಿ ನಿಲ್ಲಬಹುದು. ಜಸ್ಟ್ ನಂಬಿಕೆಯ ಮೂಲಕ.
ಯಾಕಂತ ಹೇಳಿದ್ರೆ ನಾವು ನಂಬ್ತಾ ಇರ್ತಕ್ಕಂಥದ್ದು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಕೃಪೆಯಲ್ಲಿ. ಆ ಕೃಪೆ ನಮ್ಮ ಪಾಪಗಳನ್ನ ಕ್ಷಮಿಸ್ತೈತೆ. ಆ ಕೃಪೆ ನಮ್ಮನ್ನ ದೇವರ ಮುಂದೆ ನೀತಿವಂತರನ್ನಾಗಿ ನಿಲ್ಲಿಸ್ತೈತೆ. ಸೊ ಅದಕ್ಕೆ 25ನೇ ವಾಕ್ಯಕ್ಕೆ ನಾವು ಬರೋದೇ ಆದ್ರೆ 25ನೇ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ಈತನು ತನ್ನ ರಕ್ತವನ್ನ ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನ ಮುಂದಿಟ್ಟನು ಎಂಬುದಾಗಿ. ನೋಡ್ರಿ, ಈ ಯೇಸು ಕ್ರಿಸ್ತನು ತನ್ನ ರಕ್ತವನ್ನ ಸುರಿಸಿ ನಂಬಿಕೆ ಇದ್ದವರಿಗಾಗಿ, ಯಾರೆಲ್ಲ ಆತನನ್ನ ನಂಬುತ್ತಾರೋ ಅವರಿಗೆ ಆತನು ಕೃಪಾಧಾರವಾಗಬೇಕೆಂದು ದೇವರು ಯೇಸು ಕ್ರಿಸ್ತನನ್ನ ಲೋಕದ ಮುಂದೆ ಇಟ್ಟನು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಸೃಷ್ಟಿಕರ್ತನಾದಂತ ದೇವರು ಯೇಸು ಕ್ರಿಸ್ತನ ರಕ್ತದ ಮೂಲಕ ಲೋಕದ ಜನರೊಂದಿಗೆ ಸಂಧಾನ ಮಾಡ್ಕೊಂಡಿದ್ದಾನೆ. ಅಂದ್ರೆ ಯಾವ ತರ ಸಂಧಾನಪ್ಪ ಅಂದ್ರೆ, ಯಾರೆಲ್ಲ ಈ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ ಅವರನ್ನೆಲ್ಲ ದೇವರು ತನ್ನ ಮಗನ ಮೂಲಕ ಸಿದ್ಧ ಮಾಡಿರುವ ಈ ಸಮಾಧಾನದ ಒಡಂಬಡಿಕೆ ಇದೆಯಲ್ಲ, ಆ ಸಮಾಧಾನದ ಒಡಂಬಡಿಕೆಯಲ್ಲ ಪಾಲನ್ನ ಹೊಂದುವಂತೆ ಮಾಡ್ತಾನೆ. ಪಾಪಿಗಳಾಗಿದ್ದಂಥವರು ಆ ಒಡಂಬಡಿಕೆಯಲ್ಲಿ ಪಾಲನ್ನ ಹೊಂದೋದರ ಮೂಲಕವಾಗಿ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡೋದರ ಮೂಲಕವಾಗಿ ಪಾಪಿಗಳಾಗಿರುವಂತವರು ಕೂಡ ದೇವರ ಮಕ್ಕಳಾಗಿ ಮಾರ್ಪಡ್ತಾರೆ. ದೋಷಿಗಳಾಗಿದ್ದಂಥವರು ನೀತಿವಂತರಾಗಿ ರೂಪಾಂತರಗೊಳ್ಳುತ್ತಾರೆ. ಮರಣಕ್ಕೆ ನರಕಕ್ಕೆ ಪಾತ್ರರಾಗಿದ್ದಂಥವರು ನಿತ್ಯ ಜೀವಕ್ಕೆ ಪಾತ್ರರಾಗ್ತಾರೆ. ಅದು ದೇವರ ಕೃಪೆ. ಸೊ ಆ ಕೃಪೆಯ ಮೂಲಕ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನು ಆಧಾರವಾಗ್ಬೇಕು. ಯಾರಿಗೆ ಆಧಾರ ಆಗ್ಬೇಕು ಅಂತ ಹೇಳಿದ್ರೆ, ನಂಬಿಕೆ ಇದ್ದವರಿಗಾಗಿ ಆತನ ಆಧಾರವಾಗಬೇಕಂತ ಹೇಳಿ ದೇವರ ಆತನ ಇಟ್ಟರು. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಯೇಸು ಕ್ರಿಸ್ತನು ನಮ್ಮ ಪ್ರತಿಯೊಬ್ಬರ ಪಾಪಗಳನ್ನ, ಪಾಪದ ಸಂಬಳವಾಗಿರುವ ಮರಣವನ್ನ, ನಮ್ಮ ನರಕವನ್ನ, ಅಥವಾ ಪಾಪದಿಂದ ನಮ್ಮ ಮೇಲೆ ಬಂದಂತ ಶಾಪಗಳನ್ನ ತನ್ನ ಮೇಲೆ ಒತ್ಕೊಂಡು ಮತ್ತು ಶಿಲುಬೆಯ ಮೇಲೆ ಇವುಗಳಿಗಾಗಿ ನಮ್ಮ ಶಿಕ್ಷೆಯನ್ನ ಆತನು ಅನುಭವಿಸಿ ತನ್ನ ರಕ್ತವನ್ನ ಸುರಿಸಿದನು. ನಾವು ಸಾಯ್ಬೇಕಾಗಿದ್ದಂತ ಜಾಗದಲ್ಲಿ ತನ್ನ ಜೀವವನ್ನ ಯಾವಾಗ ಕೊಟ್ಟನೋ ಆವಾಗ ಇದು ನಮ್ಗೆ ಸಿಕ್ಕಿತು. ಸೊ ಈ ಬಲಿಯನ್ನ, ಈ ತ್ಯಾಗವನ್ನ ತಂದೆಯಾದಂತ ದೇವರು ಸ್ವೀಕಾರ ಮಾಡಿದ್ದಾರೆ. ಸೊ ಯಾಕೆ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಯೇಸು ಕ್ರಿಸ್ತನ ಬಲಿ, ಯೇಸು ಕ್ರಿಸ್ತನ ತ್ಯಾಗ, ಯೇಸು ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನ ಜೀವ ಇದೆಯಲ್ಲ, ಅದು ದೇವರ ಒಂದು ಸ್ಟ್ಯಾಂಡರ್ಡ್ ಇದೆಯಲ್ಲ, ಆ ಒಂದು ಸ್ಟ್ಯಾಂಡರ್ಡ್ನ ಈ ಬಲಿ, ಈ ತ್ಯಾಗ ಸಂಧಿಸೈತೆ. ಅಂದ್ರೆ ದೇವರ ಒಂದು ಸ್ಟ್ಯಾಂಡರ್ಡ್ನ ಇದು ಮೀಟ್ ಮಾಡಿದೆ. ಸೊ ಆ ಕುಂದು ಕೊರತೆಗಳನ್ನೆಲ್ಲ ಅದು ನೀಗಿಸಿದೆ. ಆ ದೇವರ ಸ್ಟ್ಯಾಂಡರ್ಡ್ನ ಬೇಡಿಕೆಗಳು ಏನೇನಿತ್ತು, ದೇವರ ಒಂದು ಸ್ಟ್ಯಾಂಡರ್ಡ್ನ, ದೇವರ ಒಂದು ನೀತಿಯ, ದೇವರ ಒಂದು ಪರಿಶುದ್ಧತೆಯ, ದೇವರ ಒಂದು ನ್ಯಾಯದ ಡಿಮ್ಯಾಂಡ್, ಬೇಡಿಕೆ ಏನೆಲ್ಲ ಇತ್ತು, ಅದೆಲ್ಲವನ್ನ ಈ ಬಲಿ ಅಂದ್ರೆ ಯೇಸು ಕ್ರಿಸ್ತನ ಒಂದು ಬಲಿ ಸಂಧಿಸೈತೆ, ಮೀಟ್ ಮಾಡೈತೆ. ಸೊ ಅದರಿಂದ ಯಾರೆಲ್ಲ ಈ ಯಜ್ಞದ ಕುರಿಯಾದಾತನ ಬಲಿಯಲ್ಲಿ ನಂಬಿಕೆ ಇಡ್ತಾರೋ, ಯಾರೆಲ್ಲ ಈ ಯೇಸು ಕ್ರಿಸ್ತನ ಒಂದು ಹಿಂಸೆಯಲ್ಲಿ, ಆತನ ಶ್ರಮೆಯಲ್ಲಿ, ಆತನ ಮರಣದಲ್ಲಿ, ಆತನ ಸಮಾಧಿಯಲ್ಲಿ, ಆತನ ಪುನರುತ್ಥಾನದಲ್ಲಿ ಯಾರೆಲ್ಲ ನಂಬಿಕೆ ಇಡ್ತಾರೋ ಮತ್ತು ಯಾರೆಲ್ಲ ಆತನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡ್ತಾರೋ
ಅವರ ಪಾಪಗಳು ಕ್ಷಮಿಸಲ್ಪಡಬೇಕೆಂದು, ಅಂಥವರನ್ನ ನೀತಿವಂತರೆಂದು ನಿರ್ಣಯಿಸಲ್ಪಡಬೇಕೆಂದು, ಅವರನ್ನ ನಿತ್ಯ ಜೀವವನ್ನ ಹೊಂದಿಕೊಳ್ಳುವಂತೆ ಮಾಡಬೇಕೆಂದು, ಅಂಥವರನ್ನ ದೇವರ ಮಕ್ಕಳನ್ನಾಗಿ ಮಾಡಿ ದೇವರ ರಾಜ್ಯಕ್ಕೆ ಸೇರಿಸ್ಬೇಕು ಅಂತ ಹೇಳಿ ಈ ಯೇಸು ಕ್ರಿಸ್ತನನ್ನ ಲೋಕದ ಮುಂದೆ ಇಟ್ಟಿದ್ದಾನೆ. ನೋಡ್ರಿ, ಯಾರಾದ್ರೂ ದೇವರ ಮಕ್ಕಳಾಗ್ಬೇಕಾ? ದೇವರ ಉಚಿತವಾದಂತ ಕೃಪೆ ಇದೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡೋದೇ ಆದ್ರೆ ಅವ್ರ ದೇವರ ಮಕ್ಕಳಾಗ್ತಾರೆ. ಯಾರ್ದಾದ್ರೂ ಪಾಪಗಳು ಕ್ಷಮಿಸಲ್ಪಡ್ಬೇಕಾ? ದೇವರ ಉಚಿತವಾದಂತ ಕೃಪೆ ಇದೆ. ಯೇಸು ಕ್ರಿಸ್ತನ ಮಾಡಿದಂತ ಕಾರ್ಯಗಳಲ್ಲಿ ಅವ್ರ ನಂಬಿಕೆ ಇಡೋದೇ ಆದ್ರೆ ಅವರ ಪಾಪಗಳು ಕ್ಷಮಿಸಲ್ಪಡ್ತವೆ. ಯಾರಿಗಾದ್ರೂ ನಿತ್ಯ ಜೀವ ಬೇಕಾ? ಸೊ ಯಾರಿಗಾದ್ರೂ ದೇವರ ರಾಜ್ಯ ಬೇಕಾ? ಯಾರಾದ್ರೂ ದೇವರ ಮಕ್ಕಳಾಗಿ ಜೀವಿಸಬೇಕಾ? ದೇವರ ಉಚಿತವಾದಂತ ಕೃಪೆಯ ಲಭ್ಯತೆ ಇದೆ. ಯಾರು ಬೇಕಿದ್ರು, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಈ ಯೇಸು ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನ ಮಾಡಿದಂತ ಕ್ರಿಯೆಗಳಲ್ಲಿ ನಂಬಿಕೆ ಇಡೋದೇ ಆದ್ರೆ, ಈ ಉಚಿತವಾದಂತ ಕೃಪೆಯಲ್ಲಿ ನಂಬಿಕೆ ಇಡೋದೇ ಆದ್ರೆ ಈ ಆಶೀರ್ವಾದಗಳನ್ನೆಲ್ಲ ಅವರು ಫ್ರೀಯಾಗಿ ಪಡ್ಕೊಳ್ತಾರೆ. ನೋಡ್ರಿ, ಅದು ಸುವಾರ್ತೆ. ಏನು ಮಾಡ್ಬೇಕಾಗಿಲ್ಲ, ನಂಬಿಕೆ ಬೇಕು. ನಂಬಿಕೆಯ ಮೂಲಕ ರಕ್ಷಣೆ, ನಂಬಿಕೆಯ ಮೂಲಕ ದೇವರ ರಾಜ್ಯ, ನಂಬಿಕೆಯ ಮೂಲಕ ಕ್ಷಮಾಪಣೆ, ನಂಬಿಕೆಯ ಮೂಲಕ ನಾವು ನೀತಿವಂತರಾಗ್ತಕ್ಕ, ನಂಬಿಕೆಯ ಮೂಲಕ ನಿತ್ಯ ಜೀವವನ್ನ ಹೊಂದಕ್ಕ, ಬೇರೆ ಏನು ಇಲ್ಲ. ಸೊ ಅದಕ್ಕೋಸ್ಕರವಾಗಿ ತಂದೆಯಾದಂತ ದೇವರು ಯೇಸು ಕ್ರಿಸ್ತನನ್ನ ಲೋಕದ ಮುಂದೆ ಇಟ್ಟಿದ್ದಾನೆ. ಸೊ ನಮ್ಮೆಲ್ಲ ಪಾಪಗಳಿಗೆ, ನಮ್ಮೆಲ್ಲ ಅವಿಧೇಯತೆಗೆ, ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಕುಂದುಕೊರತೆಗಳಿಗೆ ದೇವರ ನೀತಿಯು ನ್ಯಾಯವಾದ ಶಿಕ್ಷೆಯನ್ನ ಡಿಮ್ಯಾಂಡ್ ಮಾಡುತ್ತೆ. ನಾನು ಪಾಪ ಮಾಡಿರೋದೇ ಆದ್ರೆ ದೇವರ ನೀತಿ ಈತನ ಪಾಪಕ್ಕೆ ಇಂಥ ಶಿಕ್ಷೆ ಕೊಡಬೇಕು ಅಂತ ಹೇಳಿ ದೇವರ ನೀತಿ ಡಿಮ್ಯಾಂಡ್ ಮಾಡುತ್ತೆ. ದೇವರ ನೀತಿಯು ನ್ಯಾಯವಾದಂತ ಶಿಕ್ಷೆಗೆ ಒತ್ತಾಯ ಪಡಿಸ್ತದೆ. ಸೊ ಅದಕ್ಕೆ ದೇವರು ನೀತಿವಂತನಾಗಿರೋದ್ರಿಂದ ಯೇಸು ಕ್ರಿಸ್ತನನ್ನ ನಮ್ಮ ಸಾರೂಪ್ಯದಲ್ಲಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟು ಶಿಲುಬೆಯಲ್ಲಿ ನಮ್ಮ ಶಿಕ್ಷೆಯನ್ನ ಆತನ ಮೇಲೆ ಹಾಕುವುದರ ಮೂಲಕ ತನ್ನ ನೀತಿಯನ್ನ ಪ್ರದರ್ಶನ ಮಾಡಿದ್ದಾನೆ, ಪ್ರದರ್ಶಿಸಿತು. ಸೊ ದೇವರು ನಮ್ಮ ಪಾಪಗಳನ್ನ ಯೇಸು ಸ್ವಾಮಿ ಮೇಲೆ ಹಾಕೋದ್ರ ಮೂಲಕ ತನ್ನ ನೀತಿಯನ್ನ ಪ್ರದರ್ಶಿಸಿದ್ದಾನೆ ಅಂತ ಹೇಳೋದೇ ಆದ್ರೆ, ಕೆಲವರು ಅಂದ್ಕೊಳ್ಬಹುದು ದೇವರು ಪಾಪಿಗಳ ಪಾಪಗಳನ್ನ ಕಡೆಗಣಿಸ್ತಾನ. ಖಂಡಿತವಾಗಲೂ ದೇವರು ಪಾಪಗಳನ್ನ ಕಡೆಗಣಿಸುವವನಲ್ಲ. ಆತನು ಉದ್ದೇಶಪೂರ್ವಕವಾಗಿ ಬೇಕು ಬೇಕು ಅಂತಾನೆ ಪಾಪಗಳನ್ನ ನಿರ್ಲಕ್ಷಿಸುವವನಲ್ಲ. ಪಾಪಗಳನ್ನ ನೋಡಿ ಕಣ್ಣು ಮುಚ್ಕೊಳ್ಳುವವನಲ್ಲ. ಆತನು ಪಾಪಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತ ದೇವರು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ದೇವರು ನೀತಿವಂತನಾಗಿದ್ದಾನೆ ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ನಿರೂಪಿಸ್ತಾ ಇರ್ತಾರೆ. ಆದ್ರೆ ಅನೇಕ ಜನರು ಭಾವಿಸೋದು ಏನಪ್ಪಾ ಅಂತ ಹೇಳಿದ್ರೆ, ದೇವ್ರು ನಮ್ಮ ಪಾಪಗಳೇನ್ ನೋಡಲ್ಲ ಬಿಡು, ದೇವರು ಅದನ್ನೆಲ್ಲ ಗಂಭೀರವಾಗಿ ಪರಿಗಣಿಸೋದಿಲ್ಲ ಬಿಡು, ದೇವರ ಅವುಗಳನ್ನ ಹಗುರವಾಗಿ ತಕೊಳ್ತಾನೆ ಬಿಡು, ಅಡ್ಜಸ್ಟ್ ಮಾಡ್ಕೊಳ್ತಾನೆ ಬಿಡು ಅಂತ ಹೇಳಿ ಸೊ ಅವರು ಸೀರಿಯಸ್ನೆಸ್ ಇಲ್ಲದೆ ತಮ್ಮ ಕ್ರಿಸ್ತೀಯ ಜೀವನವನ್ನ ಜೀವಿಸ್ತಾ ಇದ್ದಾರೆ. ದೇವರು ಈ ರೀತಿಯಾಗಿ ನಮ್ಮ ಪಾಪಗಳನ್ನ ಹಗುರವಾಗಿ ತೆಗೆದುಕೊಂಡಿದ್ದೇ ಆಗಿದ್ರೆ ಆದಾಮನು ಸಾಯ್ತಾ ಇರ್ಲಿಲ್ಲ. ಯೇಸು ಕ್ರಿಸ್ತನನ್ನ ದೇವರು ಈ ಲೋಕಕ್ಕೆ ಕಳಿಸ್ತಾ ಇರ್ಲಿಲ್ಲ. ಯೇಸು ಕ್ರಿಸ್ತನ ಬಂದು ನಮ್ಮನ್ನ ರಕ್ಷಿಸೋದಕ್ಕಾಗಿ ಆತನು ಸಾಯ್ಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ದೇವರು ನ್ಯಾಯಾಧೀಶನು. ದೇವರು ಸರ್ವ ಜನರಿಗೂ ಸರ್ವ ಲೋಕಕ್ಕೂ ನ್ಯಾಯ ತೀರಿಸ್ತಕ್ಕಂಥವನು. ಆತನು ನ್ಯಾಯಾಧೀಶನಾಗಿರೋದ್ರಿಂದ ನಿನ್ನ ಪಾಪದ ಶಿಕ್ಷೆಯನ್ನು, ನನ್ನ ಪಾಪದ ಶಿಕ್ಷೆಯನ್ನ
ಯೇಸು ಕ್ರಿಸ್ತನು ಅನುಭವಿಸುವಂತೆ ಮಾಡ್ದ. ಆದ್ರೆ ಪಾಪಕ್ಕೆ ಶಿಕ್ಷೆಯನ್ನ ಕೊಡದೆ ಬಿಡ್ಲಿಲ್ಲ. ಪಾಪಕ್ಕೆ ಕೊಡಬೇಕಾದಂತ ಶಿಕ್ಷೆಯನ್ನ ಆತನು ಕೊಟ್ಟ. ಆದ್ರೆ ಆ ಶಿಕ್ಷೆ ಎಲ್ಲ ಯೇಸು ಸ್ವಾಮಿ ಮೇಲೆ ಬಂತು. ಯಾಕೆ ಯೇಸು ಸ್ವಾಮಿ ಮೇಲೆ ಬಂತು ಅಂತ ಕೇಳೋದೇ ಆದ್ರೆ ಅದಕ್ಕೊಂದು ಕಾರಣ ಇದೆ. ಯಾಕೆಂದ್ರೆ ಸಮಸ್ತವು ಕ್ರಿಸ್ತನಿಗಾಗಿ ಸೃಷ್ಟಿಸಲ್ಪಡುತ್ತೆ. ಸೊ ನಾವ್ ಈ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಾಕ್ಯವನ್ನ ನಾವು ನೋಡೋದೇ ಆದ್ರೆ ಅಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ದೇವರು ಅದೃಶ್ಯನು, ದೇವರು ದೃಶ್ಯನಲ್ಲ. ದೇವರು ಯಾವಾಗ ಕೂಡ ಕಾಣಿಸ್ಕೊಳ್ಳಿಲ್ಲ. ಆದ್ರೆ ಯೇಸು ಕ್ರಿಸ್ತನು ದೇವರ ಪ್ರತಿರೂಪ. ಅದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಆತನು ಅದೃಶ್ಯನಾದ ದೇವರ ಪ್ರತಿರೂಪ. ಯಾರಾದ್ರೂ ದೇವರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯೇಸು ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಬೇಕು. ಯೇಸು ಕ್ರಿಸ್ತನು ದೇವರ ಅದೃಶ್ಯನಾದ ಪ್ರತಿರೂಪ. ಮತ್ತೆ ಯೇಸು ಕ್ರಿಸ್ತನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನವನ್ನ ಹೊಂದಿದ್ದಾನೆ. ಯೇಸು ಕ್ರಿಸ್ತನು ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿರ್ತಕ್ಕಂಥದ್ದು. ಅವಾಗ ಒಬ್ಬ ತಂದೆ ತಾಯಿಗಳಿಗೆ ಮಕ್ಕಳಿರೋದೇ ಆದ್ರೆ ಜ್ಯೇಷ್ಠ ಪುತ್ರನು ಅಥವಾ ಜ್ಯೇಷ್ಠ ಪುತ್ರಿ ಇರ್ತಾರೆ. ಅಂದ್ರೆ ಏನಂತ ಹೇಳಿದ್ರೆ ಮೊದಲನೇ ಮಗ, ಮೊದಲನೇ ಮಗಳು ಅಂತ ಹೇಳಿ. ಇಲ್ಲಿ ನಾವು ನೋಡೋದು ಏನಪ್ಪಾ ಅಂತ ಹೇಳಿದ್ರೆ, ತಂದೆಯಾದಂತ ದೇವರಿಗೆ ಯೇಸು ಕ್ರಿಸ್ತನು ಒಬ್ಬನೇ ಕುಮಾರನಲ್ಲ. ಆತನು ಒಬ್ಬನೇ ಕುಮಾರನಾಗಿರ್ತಕ್ಕಂಥ ಯೇಸು ಸ್ವಾಮಿ ಯಾವಾಗ ಮನುಷ್ಯಾವತಾರವನ್ನ ಹೊಂದಿದನೋ ಆಗ ಆತನು ಏಕಕುಮಾರನಾಗಿರ್ಲಿಲ್ಲ, ಜ್ಯೇಷ್ಠ ಕುಮಾರನಾದ, ಜ್ಯೇಷ್ಠ ಪುತ್ರನಾದ. ಸೊ ಸೃಷ್ಟಿಯಲ್ಲೆಲ್ಲ ಈಗ ಮನುಷ್ಯ ಪುತ್ರನಾಗಿರ್ತಕ್ಕಂಥ ಯೇಸು ಸ್ವಾಮಿ ಸಿಕ್ಕಿರ್ತಕ್ಕಂಥ ಸ್ಥಾನ ಯಾವುದು ಅಂತ ಹೇಳಿದ್ರೆ ಆತನ ಜ್ಯೇಷ್ಠ ಪುತ್ರನು. ಸೊ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಜ್ಯೇಷ್ಠ ಪುತ್ರನಾಗೋದೇ ಆದ್ರೆ ನಾನು ಅಂದ್ರೆ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇರ್ತಕ್ಕಂಥ ನಾನು ಮತ್ತು ನೀವು ಯಾರಪ್ಪ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಸಹೋದರ ಸಹೋದರಿ. ಸೊ ನಮ್ಮ ದೊಡ್ಡಣ್ಣ ಯಾರು ಅಂತ ಹೇಳಿದ್ರೆ ಯೇಸು ಸ್ವಾಮಿ. ಸೊ ಯೇಸು ಸ್ವಾಮಿ ದೇವರ ಪ್ರತಿರೂಪ. ಯೇಸು ಸ್ವಾಮಿ ಸೃಷ್ಟಿಯಲ್ಲೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿರತಕ್ಕಂತ ವ್ಯಕ್ತಿ. ಮತ್ತೆ ಇಲ್ಲಿ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಭೂಲೋಕದಲ್ಲಿ ಆಗ್ಲಿ ಪರಲೋಕದಲ್ಲಿ ಆಗ್ಲಿ, ಕಣ್ಣಿಗೆ ಕಾಣುವಂತವುಗಳು, ಕಣ್ಣಿಗೆ ಕಾಣದೇ ಇರ್ತಕ್ಕಂಥವುಗಳು, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಅಂದ್ರೆ ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟವು. ಸಮಸ್ತವು ಕಣ್ಣಿಗೆ ಕಾಣಿಸುವಂಥದ್ದು, ಕಾಣಿಸದೆ ಇರ್ತಕ್ಕಂಥದ್ದು, ಪರಲೋಕದಲ್ಲಿ ಇರ್ತಕ್ಕಂಥದ್ದು, ಭೂಲೋಕದಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟವು. ಮತ್ತೆ ಅಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಸಮಸ್ತವು ಸೃಷ್ಟಿಸಲ್ಪಟ್ಟಿರ್ತಕ್ಕಂಥದ್ದು ಯೇಸು ಕ್ರಿಸ್ತನ ಮುಖಾಂತರ. ಸಮಸ್ತವು ಸೃಷ್ಟಿಸಲ್ಪಟ್ಟಿರ್ತಕ್ಕಂಥದ್ದು ಯೇಸು ಕ್ರಿಸ್ತನಿಗ. ಸಮಸ್ತವು ಸೃಷ್ಟಿಸಲ್ಪಟ್ಟಿರ್ತಕ್ಕಂಥದ್ದು ಯೇಸು ಕ್ರಿಸ್ತನಲ್ಲಿ. ಅದಕ್ಕೆ ಯಾಕೆ ಮನುಷ್ಯರನ್ನ ರಕ್ಷಿಸೋದಕ್ಕಾಗಿ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬರ್ಬೇಕಾಯ್ತು ಅಂತ ಹೇಳಿದ್ರೆ, ಸಮಸ್ತವು ಆತನಲ್ಲಿ ಸೃಷ್ಟಿಸಲ್ಪಟ್ಟಿತು, ಸಮಸ್ತವು ಆತನ ಮುಖಾಂತರವಾಗಿ ಸೃಷ್ಟಿಸಲ್ಪಟ್ಟಿತು, ಸಮಸ್ತ ಆತನಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟಿತ್ತು. ಈಗ ಸಮಸ್ತವನ್ನ ರಕ್ಷಿಸುವಂತ ಕೆಲಸ ಆತನ ಮೇಲೆ ಇತ್ತು. ಅದಕ್ಕೋಸ್ಕರವಾಗಿ ಈ ಯೇಸು ಕ್ರಿಸ್ತನನ್ನ ತಂದೆಯಾದಂತ ದೇವರು ಲೋಕದ ಮುಂದೆ ಇಟ್ಟನು. ಈ ಯೇಸು ಕ್ರಿಸ್ತನು ನಮ್ಮೆಲ್ಲರ ಶಿಕ್ಷೆಯನ್ನ ತಾನು ಹೊತ್ತುಕೊಂಡನು. ಅದು ಇಲ್ಲಿ ಹೇಳ್ತಾ ಇರ್ತದೆ. ಸೊ ದೇವರ ನೀತಿವಂತನು, ಪಾಪಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಕ್ಕಂಥ ವ್ಯಕ್ತಿ. ಮನುಷ್ಯರ ಪಾಪದ ಶಿಕ್ಷೆಯನ್ನ ಸೊ ಅವರ ಒಡೆಯನಾದಂತ, ಅವರ ಸೃಷ್ಟಿಕರ್ತನಾದಂತ ಯೇಸು ಕ್ರಿಸ್ತನ ಮೇಲೆ ಬರ್ಮಾಡ್ದ. ಅದರ ಮೂಲಕವಾಗಿ ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ ಅವರ ಪಾಪಗಳನ್ನ ಆತನ ಕ್ಷಮಿಸುವವನು,
ಮತ್ತೆ ಅಂತವರನ್ನ ನೀತಿವಂತರನ್ನಾಗಿ ಮಾಡುವವನು ಆಗಿತ್ತು. 26ನೇ ವಚನಕ್ಕೆ ನಾವು ಬರೋದೇ ಆದ್ರೆ, 26ನೇ ವಚನದಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದೇನಪ್ಪ, ಸೊ ದೇವರು ಹಿಂದಿನ ಕಾಲದ ಪಾಪಗಳನ್ನ ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನ ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥ. ಅಂದ್ರೆ ನೀವು ಗಮನಿಸ್ಬೇಕು ಈ ವಾಕ್ಯನ. ಏನಪ್ಪಾ ಅಂತ ಹೇಳಿದ್ರೆ, ದೇವರು ಕಾಣಿಸ್ಕೊಂಡಿದ್ದಾನಂತ. ಸೊ ದೇವ್ರು ಹೆಂಗ್ ಕಾಣಿಸ್ಕೊಂಡಿದ್ದಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥ. ಈ ವಾಕ್ಯದಲ್ಲಿ ದೇವ್ರು ಹೆಂಗ್ ಕಾಣಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ದೇವರು ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಪೊಲೀಸ್ ಆಫೀಸರ್ ತರ ಕಾಣಿಸ್ಕೊಂಡಿಲ್ಲ, ಅಥವಾ ಮಿಲಿಟರಿ ಆಫೀಸರ್ ತರ ಕಾಣಿಸ್ಕೊಂಡಿಲ್ಲ. ಸೊ ದೇವರು ಒಂದು ಕ್ರೂರನಾದ, ಕಠಿಣನಾದ ಒಬ್ಬ ವ್ಯಕ್ತಿಯಾಗಿ ದೇವರಾಗಿ ಕಾಣಿಸ್ಕೊಂಡಿಲ್ಲ. ಆದ್ರೆ ಇಲ್ಲಿ ಹೆಂಗೆ ಕಾಣಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಆ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು, ದೇವರು ಇಂದಿನ ಕಾಲದ ಪಾಪಗಳನ್ನ ದಂಡಿಸದೆ ಆ ಪಾಪಗಳನ್ನ ಸಹಿಸಿಕೊಂಡವನಾಗಿ ಕಾಣಿಸ್ಕೊಂಡಿದ್ದಾರಂತ. ದೇವ್ರು ಹೆಂಗ್ ಕಾಣಿಸ್ಕೊಂಡಿದ್ದಾರೆ? ನಾವು ಮಾಡಿದಂತ ಪಾಪಗಳನ್ನ ದಂಡಿಸದೆ ಅವುಗಳನ್ನ ಸಹಿಸಿಕೊಂಡವನಾಗಿ ಕಾಣಿಸ್ಕೊಂಡಿದ್ದಾರೆ ನೋಡ್ರಿ. ಸೊ ಆತನು ನಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಗೆ ಶಿಕ್ಷೆ ಕೊಟ್ರೆ ನಾವ್ ಯಾರು ಕೂಡ ಉಳಿಯೋದಿಲ್ಲ ಅಂತ ಹೇಳಿ ಆತನಿಗೆ ಚೆನ್ನಾಗ್ ಗೊತ್ತು. ನಾವೆಲ್ಲರೂ ಕೂಡ ನಾಶ ಆಗೋಗ್ತೀವಿ ಅಂತ ಹೇಳಿ ಆತನಿಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಆತನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವ್ ಎಷ್ಟೇ ತಪ್ಪು ಮಾಡಿದ್ರು, ಎಷ್ಟೇ ಪಾಪ ಮಾಡಿದ್ರು ಅದೆಲ್ಲವನ್ನ ಆತನ ಸಹಿಸ್ಕೊಂಡ. ಸೊ ಅದಕ್ಕೆ ಕೀರ್ತನೆ 103:10 ನಾವು ನೋಡೋದೇ ಆದ್ರೆ ಅದು ನಿಜ. ಯಾಕೆ ಅಂತ ಹೇಳಿದ್ರೆ, ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾ ಇರ್ತಾರೆ. ನಿಜ ಅಲ್ವಾ? ಎಲ್ರೂ ಕೂಡ ಪಾಪ ಮಾಡಿದ್ದೀವಿ. ಸೊ ಎಲ್ರೂ ಕೂಡ ಮಹಿಮೆಯನ್ನ ಕಳ್ಕೊಂಡಿದೀವಿ. ಆದ್ರೆ ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ, ನಾನು ಏನ್ ತಪ್ಪು ಮಾಡಿದ್ದೀನೋ ಅದಕ್ಕೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನ? ಇಲ್ಲ. ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನ ದಂಡಿಸಿದಾನ? ಇಲ್ಲ. ಆತನ ಅದನ್ನ ಮಾಡೋದಕ್ಕೆ ಹೋಗ್ಲಿಲ್ಲ. ಸೊ ನಾವು ತಂದೆಯಾದಂತ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ರು ಕೂಡ, ನಾನು ಪಾಪದ ಮೂಲಕ ಆತನನ್ನ ಅವಮಾನ ಪಡಿಸ್ತಾ ಇದ್ರು ಕೂಡ, ನಾನು ಸೊ ನಮ್ಮ ಪಾಪಗಳ ಮೂಲಕ ಅವಿಧೇಯತೆಯನ್ನ ಹೆಚ್ಚೆಚ್ಚಾಗಿ ತೋರಿಸ್ತಾ ಇದ್ರು ಕೂಡ, ನಾನು ಆತನ ಮನಸ್ಸಿಗೆ ಎಷ್ಟೆಲ್ಲ ನೋವನ್ನ ಉಂಟು ಮಾಡಿದ್ರು ಕೂಡ, ನಾನು ಆತನ ಅವೆಲ್ಲವುಗಳನ್ನ ಸಹಿಸ್ಕೊಳ್ತಾ ಇದ್ದ. ಸೊ ಇನ್ನೊಂದು ರೀತಿನಲ್ಲಿ ಯೇಸುಸ್ವಾಮಿ ಕೂಡ ನಾನು ಸಹಿಸ್ಕೊಂಡವ್ರು. ಅದಕ್ಕೆ ಯೆಶಾಯ 53ನೇ ಅಧ್ಯಾಯ ನಾವು ಓದೋದೇ ಆದ್ರೆ ಅಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದ್ರೋಹಗಳ ದೆಸೆಯಿಂದ ನಮಗೆ ಗಾಯವಾಯಿತು, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮ್ಮೆಲ್ಲರ ದ್ರೋಹವನ್ನು ಯೆಹೋವನು ಅವನ ಮೇಲೆ ಹಾಕಿದನು, ಅವನು ಬಾಧೆಗೆ ಒಳಗಾಗಿ ತನ್ನನ್ನ ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ, ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ ಹೇಳ್ತಾ ಇರ್ತಾರೆ. ತನ್ನ ಬಾಯಿ ತೆರೆಯಲೇ ಇಲ್ಲ. ಎಲ್ಲವನ್ನ, ನಮ್ಮ ಪಾಪಗಳ ಶಿಕ್ಷೆಯನ್ನ, ನಮ್ಮ ಶಾಪದ ಶಿಕ್ಷೆಯನ್ನ, ನಮ್ಮ ನರಕದ ಶಿಕ್ಷೆಯನ್ನ ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿ ಸಹಿಸಿಕೊಂಡನು. ಆತನ ನಮ್ಮನ್ನ ದಂಡಿಸ್ಲಿಲ್ಲ, ಆತನ ದಂಡನೆಗೆ ಗುರಿಯಾದನ. ಸೊ ಮೊದಲನೇದಾಗಿ ಇಲ್ಲಿ ದೇವರು ಹೆಂಗ್ ಕಾಣಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅಪೊಸ್ತಲನಾದಂತ ಪೌಲನು ಆತನ ನಮ್ಮ ಪಾಪಗಳು ಎಷ್ಟೇ ಮಾಡಿದ್ರು ಕೂಡ ಅದಕ್ಕೆ ತಕ್ಕದಾದಂತ ಶಿಕ್ಷೆಯನ್ನ ಕೊಡದೆ ಅದನ್ನೆಲ್ಲ ಸಹಿಸ್ಕೊಂಡಿದ್ದಾನೆ.
ಎರಡನೇದಾಗಿ ದೇವ್ರು ಹೆಂಗ್ ಕಾಣಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು, ಆತನು ನೀತಿ ಸ್ವರೂಪನಾಗಿ ಕಾಣಿಸ್ಕೊಂಡಿದ್ದಾನೆ. ಸೊ ದೇವರು 100% ನೀತಿವಂತನಾಗಿದ್ದಾನೆ. ಸೊ ದೇವರ ಒಂದು ಈ ಸುವಾರ್ತೆಯಲ್ಲಿ ದೇವರ ಒಂದು ನೀತಿಯನ್ನ ನಾವು ನೋಡ್ತೀವಿ. ಸುವಾರ್ತೆಯಲ್ಲಿ ದೇವರ ಒಂದು ನೀತಿ ತೋರಿ ಬರ್ತೈತೆ. ಯೇಸು ಕ್ರಿಸ್ತನ ಜನನದಲ್ಲಿ, ಯೇಸು ಕ್ರಿಸ್ತನ ಶ್ರಮ ಮರಣದಲ್ಲಿ, ಯೇಸು ಕ್ರಿಸ್ತನ ಸಮಾಧಿಯಲ್ಲಿ, ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ಸೊ ದೇವರ ಒಂದು ನೀತಿ ತೋರಿ ಬರ್ತದೆ. ಆ ನೀತಿವಂತನಾದಂತ ದೇವರು ನಮ್ಮನ್ನ ನೀತಿವಂತರನ್ನಾಗಿ ನಿರ್ಣಯಿಸಿದಾನಂತೆ. ಸೊ ನಮ್ಮನ್ನ ನೀತಿವಂತರನ್ನಾಗಿ ಮಾಡೋದಕ್ಕೋಸ್ಕರವಾಗಿನೇ ತನ್ನ ಮಗನನ್ನ ಈ ಲೋಕಕ್ಕೆ ಕಳುಹಿಸ್ಕೊಟ್ಟಿದ್ದ. ಯಾಕೆ ಅಂತ ಹೇಳಿದ್ರೆ ಆ ಯೇಸು ಕ್ರಿಸ್ತನು ಅದಕ್ಕೆ ತೆರಬೇಕಾದಂತ ಬೆಲೆಯನ್ನ ಆತನು ಕೊಟ್ಟಿದ್ದಾನೆ. ನಮ್ಮನ್ನ ನೀತಿವಂತರನ್ನಾಗಿ ಮಾಡೋದಕ್ಕಾಗಿ, ನಮ್ಮನ್ನ ರಕ್ಷಿಸೋದಕ್ಕೋಸ್ಕರವಾಗಿ ತನ್ನ ಸ್ವಂತ ರಕ್ತವನ್ನ, ತನ್ನ ಸ್ವಂತ ಜೀವವನ್ನ ಆತನು ಕೊಟ್ಟು ಇವನ್ನ ಕೊಂಡುಕೊಂಡಿದ್ದಾನೆ. ಅದಕ್ಕೋಸ್ಕರ ದೇವ್ರು ಏನ್ ಮಾಡ್ತಾ ಇದ್ದಾನೆ, ನಮ್ಮನ್ನ ನೀತಿವಂತರನ್ನಾಗಿ ಮಾಡ್ತಾ ಇರ್ತಾರೆ. ಮೂರನೇದಾಗಿ ದೇವ್ರು ಯಾವ ತರ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನ ನೀತಿವಂತರೆಂದು ನಿರ್ಣಯಿಸುವವನಾಗಿ ಕಾಣಿಸ್ಕೊಂಡಿದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನೇ ತನ್ನ ರಕ್ತವನ್ನ, ಜೀವವನ್ನ ಕೊಡುವುದರ ಮೂಲಕ ನಮ್ ಸಾಲವನ್ನ ತೀರ್ಸಿದ್ದಾನೆ. ಈಗ ಸಾಲ ತೀರ್ಸಿದ್ಮೇಲೆ ಮತ್ತೆ ಯಾರಾದ್ರೂ ಬಂದು ಸಾಲ ತೀರ್ಸು ಅಂತ ಕೇಳೋದಕ್ ಸಾಧ್ಯನಾ? ಇಲ್ಲ. ಎಲ್ಲ ಕ್ಲಿಯರ್ ಆಗಿದೆ, ಲೆಕ್ಕ ಎಲ್ಲ ಚುತ್ತ ಆಗಿದೆ, ಯಾರಿಗೇನು ಪ್ರಾಬ್ಲಮ್ ಇಲ್ಲ, ಯಾರಿಗೇನು ನಷ್ಟ ಇಲ್ಲ, ಎಲ್ಲ ಸರಿ ಹೋಗಿದೆ. ಯಾಕಂತ ಹೇಳಿದ್ರೆ ಲೆಕ್ಕ ಎಲ್ಲ ಕ್ಲಿಯರ್ ಮಾಡಿದ್ರೆ ಯೇಸುಸ್ವಾಮಿ. ಯೇಸುಸ್ವಾಮಿ ನಮ್ ಸಾಲವನ್ನೆಲ್ಲ ತೀರಿಸಿದ್ರು. ಸೊ ಯಾರು ಇದನ್ನ ನಂಬ್ತಾರೋ ಸೊ ಅಂತವರನ್ನ ದೇವರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರನ್ನ ನೀತಿವಂತರನ್ನಾಗಿ ನಿರ್ಣಯಿಸ್ತಾರೆ. ಇದೊಂದು ಕಥೆ ಅಲ್ಲ, ಇದೊಂದು ಊಹೆ ಅಲ್ಲ, ಇದು ರಿಯಾಲಿಟಿ, ನಿಜವಾಗಲೂ ನಡೆದಿರ್ತಕ್ಕಂಥ. ಸೊ ಅದಕ್ಕೆ ಯಾರು ಯಥಾರ್ಥವಾಗಿ ಕ್ರಿಸ್ತನನ್ನ ನಂಬ್ತಾರೋ ಅವರು ನೀತಿವಂತರು. ಸೊ ಅವರನ್ನ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ವಿಶುದ್ಧರು ಎಂಬುದ, ದೇವರ ಮಕ್ಕಳೆಂಬುದು. ಅದಕ್ಕೆ ಕಾರಣನೇ ಇದು. ಸೊ 27ನೇ ವಚನಕ್ಕೆ ನಾವು ಬರೋದೇ, 27ನೇ ವಚನದಲ್ಲಿ ಹೇಳ್ತಕ್ಕಂಥದ್ದೇನು, ಹಾಗಾದರೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವೆಲ್ಲಿ? ಅದೂ ಇಲ್ಲದೆ ಹೋಯಿತು. ಯಾವ ಪ್ರಮಾಣದಿಂದ? ಕರ್ಮ ಮಾರ್ಗವನ್ನ ಅನುಸರಿಸುವುದರಿಂದಲೋ ಅಲ್ಲ, ವಿಶ್ವಾಸ ಮಾರ್ಗವನ್ನ ಅನುಸರಿಸುವುದರಿಂದಲೇ ಎಂಬುದಾಗಿ ಹೇಳ್ತಾ ಇರ್ತಾರೆ. ಅದೇ ಇಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥ ಒಂದ್ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಅಪೊಸ್ತಲನಾದಂತ ಪೌಲನು 2 ಪ್ರಮಾಣಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ 2 ಮಾರ್ಗಗಳ ಬಗ್ಗೆ ಅಪೊಸ್ತಲನಾದಂತ ಪೌಲನು ಈ ವಾಕ್ಯದಲ್ಲಿ ಮಾತಾಡ್ತಾ ಇರ್ತಾರೆ. ಆ 2 ಪ್ರಮಾಣಗಳು ಅಥವಾ 2 ಮಾರ್ಗಗಳು ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಕರ್ಮ ಮಾರ್ಗ, ಇನ್ನೊಂದು ವಿಶ್ವಾಸ ಮಾರ್ಗ. 2 ಪ್ರಮಾಣ, ಒಂದು ಕರ್ಮ ಮಾರ್ಗದ ಪ್ರಮಾಣ, ಇನ್ನೊಂದು ವಿಶ್ವಾಸ ಮಾರ್ಗದ ಪ್ರಮಾಣ. ಈ 2 ಮಾರ್ಗಗಳಲ್ಲಿ ಯಾರೇ ಆಗ್ಲಿ ಯಾವ್ದಾದ್ರೂ ಒಂದು ಮಾರ್ಗದಲ್ಲಿ ಅವರು ಪ್ರಯಾಣ ಮಾಡಲೇಬೇಕು. ಯಾವ್ದಾದ್ರೂ ಒಂದು ಪ್ರಮಾಣವನ್ನ ಅನುಸರಿಸಿ ಅವ್ರು ಜೀವಿಸಲೇಬೇಕು. ಆದ್ರೆ ನನ್ನ ಅಭಿಪ್ರಾಯ ಏನಪ್ಪಾ ಅಂತ ಹೇಳಿದ್ರೆ, ಹೆಚ್ಚು ಜನರು ಅನುಸರಿಸ್ತಾ ಇರ್ತಕ್ಕಂಥದ್ದು ಕರ್ಮ ಮಾರ್ಗವನ್ನ, ವಿಶ್ವಾಸ ಮಾರ್ಗವನ್ನಲ್ಲ. ಸೊ ಹೆಚ್ಚು ಕ್ರೈಸ್ತರು ಅನುಸರಿಸ್ತಾ ಇರ್ತಕ್ಕಂಥದ್ದು ಕೂಡ ಕರ್ಮ ಮಾರ್ಗನೇ. ಆದ್ರೆ ಹೊರಗಿನ ತೋರ್ವಿಕೆಯಲ್ಲಿ ನೋಡೋದೇ ಆದ್ರೆ ಅವರು ವಿಶ್ವಾಸ ಮಾರ್ಗವನ್ನ ಅನುಸರಿಸ್ತಾ ನಡೀತಾ ಇದ್ದೀನಿ, ವಿಶ್ವಾಸ ಮಾರ್ಗದ ಪ್ರಮಾಣವನ್ನ ಫಾಲೋ ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳಿದ್ರು ಕೂಡ ಒಳಗಡೆ ನೋಡೋದೇ ಆದ್ರೆ, ಅವರ ಜೀವನ ಕ್ರಮಗಳನ್ನ ನೋಡೋದೇ ಆದ್ರೆ ಅವರು ಇಂಡೈರೆಕ್ಟ್ ಆಗಿ ಕರ್ಮ ಮಾರ್ಗವನ್ನೇ ಅನುಸರಿಸಿ ಜೀವಿಸ್ತಾ ಇರ್ತಕ್ಕಂಥದ್ದು. ಸೊ ಅವಾಗ ನಾವಿಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ,
ಕರ್ಮ ಮಾರ್ಗವನ್ನ ಅನುಸರಿಸ್ತಾ ಇದೀವ ಅಥವಾ ವಿಶ್ವಾಸ ಮಾರ್ಗವನ್ನ ಅನುಸರಿಸ್ತಾ ಇದೀವ? ಕರ್ಮ ಮಾರ್ಗವನ್ನ ಅನುಸರಿಸೋದೇ ಆದ್ರೆ ಅದರಿಂದ ಏನೆಲ್ಲ ಬರುತ್ತೆ, ವಿಶ್ವಾಸ ಮಾರ್ಗವನ್ನು ಅನುಸರಿಸೋದಾದ್ರೆ ಅದರಿಂದ ಉಂಟಾಗ್ತಕ್ಕಂಥ ಆಶೀರ್ವಾದಗಳು ಯಾವ್ದ್ಯಾವ್ದೇ ಅನ್ನೋದಾಗಿ ನಾವು ಮುಂದಿನ ವಾರ ನಾವು ಕಲಿಯೋಣ. ಟೈಮ್ ಆಗಿರೋದ್ರಿಂದ ಸೊ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ನಿಮಗೇನಾದ್ರೂ ಪ್ರಶ್ನೆಗಳು ಇರೋದೇ ಆದ್ರೆ ನೀವೀಗ ಕೇಳ್ಬಹುದು. ಅಲ್ಲಜ್ಜ